ನೆನೆದದ್ದೇ ದಾರಿ. ಆನೆ ಕಾಡಿನಲ್ಲಿ ನಡೆದಾಗ ಅದರ ದೊಡ್ಡ ದೇಹದಿಂದ ಗಿಡಗಂಟಿಗಳು ಬಾಗುತ್ತವೆ, ಸಣ್ಣ ಕೊಂಬೆಗಳು ಮುರಿಯುತ್ತವೆ. ಹೀಗೆ ಆನೆಗಳ ಸಂಚಾರದಿಂದ ಕಾಡಿನೊಳಗಡೆ ದಾರಿಗಳು ಕೂಡ ರೂಪುಗೊಳ್ಳುತ್ತವೆ. ಆದರೆ ಈ ಮಾಹಿತಿಗೆ ಇನ್ನೊಂದು ಅರ್ಥವೂ ಇದೆ. ಆನೆ ಕಾಡಿನಲ್ಲಿ ಕೇವಲ ದಾರಿ ಬಳಸುವ ಪ್ರಾಣಿಯಲ್ಲ, ಕಾಡಿನ ದಾರಿಯನ್ನೇ ಬದಲಿಸುವ ಪ್ರಾಣಿ. ಒಂದು ದೊಡ್ಡ ಆನೆ ದಿನಕ್ಕೆ 100 ಕಿಲೋ ಆಹಾರ ತಿನ್ನುತ್ತದೆ. ಮರದ ಎಲೆ, ತೊಗಟೆ, ಹುಲ್ಲು, ಹಣ್ಣು ಹೀಗೆ ಸಿಕ್ಕಿದ್ದನ್ನು ತಿನ್ನುತ್ತಾ ಮುಂದೆ ಸಾಗುತ್ತದೆ. ಅದು ತಿನ್ನುವಾಗ ಕೆಲವು ಸಸ್ಯಗಳು ಬೆಳವಣಿಗೆ ಕಡಿಮೆ ಆಗುತ್ತದೆ. ಅದು ಹಣ್ಣು ತಿನ್ನುವಾಗ ಬೀಜಗಳು ಬೇರೆ ಬೇರೆ ಕಡೆಗೆ ಹರಡುತ್ತದೆ. ಅದರ ಸಗಣಿಯಲ್ಲಿ ಆ ಬೀಜಗಳು ಮತ್ತೆ ಮಣ್ಣಿಗೆ ಸೇರುತ್ತವೆ. ಅಂದರೆ ಆನೆ ಒಂದು ಕಡೆ ಆಹಾರ ತಿನ್ನುತ್ತಿರುತ್ತದೆ, ಮತ್ತೊಂದು ಕಡೆ ಕಾಡಿನ ಮುಂದಿನ ಪೀಳಿಗೆಯ ಸಸ್ಯಗಳು ಬೆಳೆಯುತ್ತಿರುತ್ತದೆ. ಅದಕ್ಕಾಗಿ ಆನೆಯನ್ನು ವಿಜ್ಞಾನಿಗಳು ಎಕೋಸಿಸ್ಟಮ್ ಇಂಜಿನಿಯರ್ ಎಂದು ಕರೆಯುತ್ತಾರೆ. ಆನೆಗೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಅಂತ ನಾವು ಚಿಕ್ಕಂದಿನಿಂದ ಕೇಳಿದ್ದೇವೆ. ಆದರೆ ಇದು ಕೇವಲ ಒಂದು ಮಾತಲ್ಲ. ಆನೆಗಳ ಅಸಾಧಾರಣ ನೆನಪಿನ ಸಾಮರ್ಥ್ಯಕ್ಕೆ ವೈಜ್ಞಾನಿಕ ಆಧಾರವೂ ಇದೆ. ಆನೆಗಳು ತಮ್ಮ ಗುಂಪಿನ ಸದಸ್ಯರನ್ನು ದೀರ್ಘಕಾಲ ಗುರುತಿಸಬಲ್ಲವು. ಪರಿಚಿತ ಆನೆಗಳ ಧ್ವನಿ, ವಾಸನೆ ಮತ್ತು ನಡವಳಿಕೆಯನ್ನು ನೆನಪಿಟ್ಟುಕೊಳ್ಳುತ್ತವೆ. ಅಷ್ಟೇ ಅಲ್ಲ, ಕಾಡಿನಲ್ಲಿ ನೀರು ಎಲ್ಲಿ ಸಿಗುತ್ತದೆ, ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಪ್ರದೇಶದಲ್ಲಿ ಆಹಾರ ಸಿಗುತ್ತದೆ ಎಂಬಂತಹ ಸ್ಥಳ ಮತ್ತು ಪರಿಸರದ ಮಾಹಿತಿಯನ್ನು ದೀರ್ಘಕಾಲ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಅವುಗಳಿಗೆ ಇವೆ. ವಿಶೇಷವಾಗಿ ಹಿರಿಯ ಹೆಣ್ಣು ಆನೆ ಮಾತ್ರ ಪ್ರಧಾನಿ ಹಿಂಡಿಗೆ ಬಹಳ ಮುಖ್ಯ. ಬರಗಾಲ ಬಂದಾಗ ಹಲವು ವರ್ಷಗಳ ಹಿಂದೆ ನೋಡಿದ್ದ ನೀರಿನ ಮೂಲವನ್ನೇ ಅದು ನೆನಪಿಟ್ಟುಕೊಂಡು ಹಿಂಡನ್ನು ಅಲ್ಲಿಗೆ ಕರೆದೊಯ್ಯಬಹುದು. ಅಂದರೆ ಆನೆ ತನ್ನ ನೆನಪನ್ನು ಕೇವಲ ತನ್ನ ಬದುಕಿಗಾಗಿ ಬಳಸುವುದಿಲ್ಲ, ಇಡೀ ಹಿಂಡಿನ ಬದುಕಿಗೂ ಬಳಸುತ್ತದೆ. ಇದಕ್ಕಾಗಿಯೇ ಹಿರಿಯ ಆನೆಯನ್ನು ಕಳೆದುಕೊಂಡರೆ ಹಿಂಡಿಗೆ ಅದರ ಅನುಭವ ಮತ್ತು ಪರಿಸರದ ಜ್ಞಾನವು ಕಳೆದು ಹೋಗಬಹುದು. ಆದರೆ ಆನೆಯ ಆ ನೆನಪಿನ ಶಕ್ತಿ ಹಿಂದೆ ಮತ್ತೊಂದು ಕುತೂಹಲಕಾರಿ ವಿಷಯವಿದೆ. ನಾವು ಮನುಷ್ಯರು ಮಾತನಾಡುವಾಗ ನಮ್ಮ ಧ್ವನಿ ಗಾಳಿಯಲ್ಲಿ ಹರಡುತ್ತದೆ. ಆದರೆ ಆನೆಗಳ ಬಳಿ ಒಂದು ಅದ್ಭುತ ಸಂವಹನ ವ್ಯವಸ್ಥೆ ಇದೆ. ಅವು ತುಂಬ ಕಡಿಮೆ ಆವರ್ತನದ ಶಬ್ದಗಳನ್ನು ಇನ್ಫ್ರಾಸೌಂಡ್ ಉತ್ಪಾದಿಸಬಲ್ಲವು. ಆ ಶಬ್ದಗಳ ಕೆಲವು ಭಾಗಗಳು ಮನುಷ್ಯರ ಕಿವಿಗೆ ಕೇಳಿಸುವುದಿಲ್ಲ. ಅದರ ವಿಶೇಷತೆ ಏನು ಗೊತ್ತಾ? ಆ ಕಡಿಮೆ ಆವರ್ತನದ ಧ್ವನಿಗಳು ಬಹಳ ದೂರದವರೆಗೂ ಸಾಗಬಲ್ಲವು. ಒಂದು ಆನೆ ದೂರದಲ್ಲಿರುವ ಮತ್ತೊಂದು ಆನೆ ಕರೆ ಮಾಡಿದಾಗ ಹತ್ತಿರದಲ್ಲಿರುವ ಆನೆ ಮಾತ್ರವಲ್ಲದೆ ದೂರದಲ್ಲಿರುವ ಆನೆಗಳಿಗೂ ಆ ಸಂದೇಶ ತಲುಪಬಹುದು. ಇನ್ನೊಂದು ಕುತೂಹಲಕಾರಿ ವಿಷಯ, ಆನೆಗಳು ನೆಲದ ಮೂಲಕ ಹರಡುವ ಕಂಪನಗಳನ್ನು ತಮ್ಮ ಕಾಲುಗಳ ಮೂಲಕ ಗ್ರಹಿಸಬಲ್ಲವು. ಅಂದರೆ ಕಾಡಿನಲ್ಲಿ ಒಂದು ಆನೆ ದೂರದಲ್ಲಿ ಶಬ್ದ ಮಾಡಿದಾಗ ಆ ಧ್ವನಿಯಿಂದ ಉಂಟಾಗುವ ಕಂಪನಗಳನ್ನು ಅವು ಗ್ರಹಿಸಬಹುದು. ಇದರಿಂದ ಅವುಗಳಿಗೆ ಯಾರೋ ದೂರದಲ್ಲಿದ್ದಾರೆ ಎಂಬ ಮಾಹಿತಿಯನ್ನು ಪಡೆಯಲು ಸಹಾಯವಾಗಬಹುದು. ಆನೆಯ ಕಿವಿಗಳನ್ನು ನೋಡಿದಾಗ ನಮಗೆ ಮೊದಲು ಬರುವುದು ಒಂದು ಪ್ರಶ್ನೆ: ಇಷ್ಟೊಂದು ದೊಡ್ಡ ಕಿವಿ ಯಾಕಿದೆ? ಕೇವಲ ದೊಡ್ಡದಾಗಿ ಕಾಣಿಸಿಕೊಳ್ಳಲು ಅಲ್ಲ, ಆನೆಯ ದೇಹ ತುಂಬ ದೊಡ್ಡದು. ಅದರ ದೇಹದಿಂದ ಉತ್ಪತ್ತಿಯಾಗುವ ಉಷ್ಣತೆಯನ್ನು ಹೊರಗಡೆ ಕಳಿಸುವುದು ಸುಲಭದ ಕೆಲಸವಲ್ಲ. ಇಲ್ಲಿಯೇ ಅದರ ದೊಡ್ಡ ಕಿವಿಗಳು ಸಹಾಯ ಮಾಡುತ್ತವೆ. ಆನೆಯ ಕಿವಿಗಳಲ್ಲಿ ಅನೇಕ ರಕ್ತನಾಳಗಳು ಇರುತ್ತವೆ. ಆನೆ ತನ್ನ ಕಿವಿಗಳನ್ನು ಅಲುಗಾಡಿಸಿದಾಗ ಕಿವಿಗಳ ಮೇಲೆ ಗಾಳಿ ಬೀಸುತ್ತದೆ. ಕಿವಿಗಳಲ್ಲಿರುವ ರಕ್ತ ತಣ್ಣಗಾಗುತ್ತದೆ. ಆ ತಂಪಾದ ರಕ್ತ ಮತ್ತೆ ದೇಹದೊಳಗಡೆ ಹರಿಯುತ್ತದೆ. ಹೀಗೆ ಕಿವಿಗಳು ಆನೆಯ ದೇಹದ ತಾಪಮಾನ ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಅದಕ್ಕಾಗಿ ಆಫ್ರಿಕನ್ ಆನೆಗಳ ಕಿವಿಗಳು ಸಾಮಾನ್ಯವಾಗಿ ಏಷ್ಯನ್ ಆನೆಗಳಿಗಿಂತ ದೊಡ್ಡದಾಗಿರುತ್ತವೆ. ಏಕೆಂದರೆ ಆಫ್ರಿಕಾದ ಕೆಲವು ಪ್ರದೇಶಗಳಲ್ಲಿ ಬಿಸಿಲು ಮತ್ತು ಉಷ್ಣತೆ ತುಂಬ ಹೆಚ್ಚಾಗಿರುತ್ತದೆ. ಆದರೆ ಆನೆಯ ಕಿವಿ ಕೇವಲ ಕೂಲಿಂಗ್ ಸಿಸ್ಟಮ್ ಅಲ್ಲ, ಅದು ಆನೆಯ ಸಂವಹನದಲ್ಲೂ ಪಾತ್ರ ವಹಿಸುತ್ತದೆ. ಆನೆ ಭಯಗೊಂಡಾಗ ಅಥವಾ ಕೋಪಗೊಂಡಾಗ ಕಿವಿಗಳನ್ನು ಅಗಲವಾಗಿ ಹರಡಬಹುದು. ಇದು ಎದುರಿನ ಪ್ರಾಣಿಗೆ ತನ್ನ ಹತ್ತಿರ ಬರಬೇಡ ಎಂದು ಎಚ್ಚರಿಕೆಯಂತೆ ಕಾಣಬಹುದು. ಇರುವ ಅತ್ಯಂತ ವಿಶಿಷ್ಟವಾದ ಅಂಗ ಯಾವುದು? ಅದರ ಸೊಂಡಿಲು. ನಮಗೆ ಅದು ಒಂದು ದೊಡ್ಡ ಮೂಗಿನಂತೆ ಕಾಣುತ್ತದೆ, ಆದರೆ ಸೊಂಡಿಲು ಕೇವಲ ಮೂಗಲ್ಲ, ಇದು ಆನೆಯ ಮೂಗು ಮತ್ತು ಮೇಲಿನ ತುಟಿ ರೂಪಾಂತರಗೊಂಡ ಅಂಗ. ಅದರೊಳಗಡೆ ಸಾವಿರಾರು ಸ್ನಾಯುಗಳಿವೆ. ಅದಕ್ಕಾಗಿಯೇ ಆನೆ ಸೊಂಡಿಲನ್ನು ಅದ್ಭುತವಾದ ನಿಖರತೆಯಿಂದ ಚಲಿಸಬಲ್ಲದು. ಒಂದು ಕಡೆ ಅದು ಸೊಂಡಿಲಿನಿಂದ ದೊಡ್ಡ ಕೊಂಬೆಯನ್ನು ಎತ್ತಬಹುದು, ಇನ್ನೊಂದು ಕಡೆ ಅದೇ ಸೊಂಡಿಲಿನಿಂದ ಒಂದು ಸಣ್ಣ ಎಲೆಯನ್ನು ನಿಧಾನವಾಗಿ ಎತ್ತಿಕೊಳ್ಳಬಹುದು. ಸೊಂಡಿಲಿನಿಂದ ವಾಸನೆ ಗ್ರಹಿಸುತ್ತದೆ, ಉಸಿರಾಡುತ್ತದೆ, ವಸ್ತುಗಳನ್ನು ಹಿಡಿಯುತ್ತದೆ, ಸ್ಪರ್ಶಿಸುತ್ತದೆ ಮತ್ತು ನೀರನ್ನು ಹೀರಿಕೊಳ್ಳುತ್ತದೆ. ಒಂದೇ ಸಲ ಹಲವಾರು ಲೀಟರ್ ನೀರನ್ನು ಸೊಂಡಿಲಿನಲ್ಲಿ ತೆಗೆದುಕೊಳ್ಳಬಹುದು. ಅಷ್ಟೇ ಅಲ್ಲ, ಬಿಸಿಲಿನಲ್ಲಿ ತನ್ನ ದೇಹದ ಮೇಲೆ ನೀರನ್ನು ಸಿಂಪಡಿಸಿಕೊಂಡು ದೇಹವನ್ನು ತಂಪಾಗಿಸಿಕೊಳ್ಳುತ್ತದೆ. ಇದು ದೊಡ್ಡ ಆನೆಗೆ ಪ್ರತಿದಿನ ಬಹಳಷ್ಟು ನೀರು ಬೇಕು. ಹಾಗಾದರೆ ಕಾಡಿನ ಮಧ್ಯದಲ್ಲಿ ನೀರು ಎಲ್ಲಿ ಇದೆ ಅನ್ನೋದನ್ನು ಅದು ಹೇಗೆ ತಿಳಿದುಕೊಳ್ಳುತ್ತದೆ? ಇಲ್ಲಿ ಆನೆಯ ಮೂಗು ಮತ್ತು ನೆನಪಿನ ಶಕ್ತಿ ಎರಡೂ ಬಹಳ ಮುಖ್ಯ. ಆನೆಯ ವಾಸನೆ ಗ್ರಹಿಸುವ ಸಾಮರ್ಥ್ಯ ತುಂಬ ಉತ್ತಮವಾಗಿದೆ. ದೂರದಲ್ಲಿರುವ ನೀರಿನ ಮೂಲ ಅಥವಾ ತೇವಾಂಶದ ಸುಳಿವುಗಳನ್ನು
ಪರಿಸ್ಥಿತಿಗೆ ಅನುಗುಣವಾಗಿ ವಾಸನೆ ಮತ್ತು ಇತರ ಪರಿಸರ ಸೂಚನೆಗಳ ಮೂಲಕ ಗುರುತಿಸಲು ಅದು ಸಹಾಯ ಮಾಡಬಹುದು. ಆದರೆ ಅತ್ಯಂತ ಅದ್ಭುತವಾದದ್ದು, ಆನೆ ನೀರಿನ ದಾರಿಯನ್ನು ನೆನಪಿಟ್ಟುಕೊಳ್ಳುತ್ತದೆ. ಒಮ್ಮೆ ಯಾವುದಾದರೂ ಪ್ರದೇಶದಲ್ಲಿ ನೀರು ಸಿಕ್ಕರೆ ಆ ಸ್ಥಳದ ಬಗ್ಗೆ ಅದರ ನೆನಪು ಬಹಳ ಕಾಲ ಉಳಿಯಬಹುದು. ಬರಗಾಲ ಬಂದಾಗ ಕಾಡಿನಲ್ಲಿರುವ ಸಣ್ಣ ಕೆರೆಗಳು ಒಣಗಿ ಹೋದರೂ ಹಿರಿಯ ಆನೆಗೆ ಹಿಂದೆ ಎಲ್ಲೋ ಕಂಡಿದ್ದ ನೀರಿನ ಮೂಲದ ನೆನಪು ಇರಬಹುದು. ಅದು ಹಿಂಡನ್ನು ಆ ದಿಕ್ಕಿಗೆ ಕರೆದೊಯ್ಯಬಹುದು. ಇದಕ್ಕಾಗಿ ಹಿಂಡಿನಲ್ಲಿರುವ ಹಿರಿಯ ಹೆಣ್ಣು ಆನೆಗೆ ಇಷ್ಟೊಂದು ಮಹತ್ವ. ಅವಳ ಬಳಿ ಕೇವಲ ನೆನಪು ಮಾತ್ರವಲ್ಲ, ವರ್ಷಗಳ ಅನುಭವವೂ ಇರುತ್ತದೆ. ಆದರೆ ಆನೆಗಳು ನೀರನ್ನು ಹುಡುಕುವುದರಲ್ಲಿ ಇನ್ನೊಂದು ಕುತೂಹಲಕಾರಿ ಕೆಲಸ ಮಾಡುತ್ತವೆ. ಕೆಲವೊಮ್ಮೆ ಅವು ತಮ್ಮ ಸೊಂಡಲು ಮತ್ತು ದಂತಗಳಿಂದ ಮಣ್ಣನ್ನು ಅಗೆದು ನೀರನ್ನು ತಲುಪಲು ಪ್ರಯತ್ನಿಸುತ್ತವೆ. ಅಂತಹ ನೀರಿನ ಗುಂಡಿಗಳು ಬೇರೆ ಪ್ರಾಣಿಗಳಿಗೂ ಜೀವದಾನವಾಗಬಹುದು. ಗಂಡು ಆನೆ ವಯಸ್ಸಿಗೆ ಬಂದಂತೆ ಅದರ ದೇಹದಲ್ಲಿ ದೊಡ್ಡ ಬದಲಾವಣೆಗಳು ಶುರುವಾಗುತ್ತವೆ. ಕೆಲವು ಗಂಡು ಆನೆಗಳಲ್ಲಿ ಮದ ಅಥವಾ ಮಸ್ತ್ ಎಂಬ ವಿಶೇಷ ಸ್ಥಿತಿ ಕಾಣಿಸಿಕೊಳ್ಳುತ್ತದೆ. ಆ ಸಮಯದಲ್ಲಿ ಅದರ ದೇಹದಲ್ಲಿ ಹಾರ್ಮೋನ್ಗಳ ಮಟ್ಟ ಹೆಚ್ಚಾಗುತ್ತದೆ. ಗಂಡು ಆನೆ ಹೆಚ್ಚು ಚುರುಕಾಗಬಹುದು, ಇತರ ಗಂಡು ಆನೆಗಳೊಂದಿಗೆ ಸ್ಪರ್ಧಿಸಬಹುದು ಮತ್ತು ಹೆಣ್ಣು ಆನೆಗಳತ್ತ ಸಂತಾನೋತ್ಪತ್ತಿಯ ಆಸಕ್ತಿ ಹೆಚ್ಚಾಗುತ್ತದೆ. ಆದರೆ ಹೆಣ್ಣು ಆನೆ ಸಿದ್ಧವಾಗಿರುವ ಸಮಯದಲ್ಲಿ ಸಂಭೋಗ ಸಂಭವಿಸಿದರೆ ಗರ್ಭಧಾರಣೆಗೆ ಅವಕಾಶ ಉಂಟಾಗುತ್ತದೆ. ಗರ್ಭಧಾರಣೆ ಆದ ನಂತರ ಶುರುವಾಗುತ್ತದೆ ಪ್ರಕೃತಿಯ ಅದ್ಭುತ ಪಯಣ. ಆನೆಯ ಗರ್ಭಧಾರಣೆಯ ಅವಧಿ ಸುಮಾರು 22 ತಿಂಗಳುಗಳು, ಅಂದರೆ ಮನುಷ್ಯರಿಗಿಂತ ಬಹಳ ಹೆಚ್ಚು. ಈ ಸುಮಾರು 2 ವರ್ಷಗಳಲ್ಲಿ ತಾಯಿಯ ಹೊಟ್ಟೆ ಒಳಗಡೆ ಮರಿ ನಿಧಾನವಾಗಿ ಬೆಳೆಯುತ್ತದೆ ಮತ್ತು ಮರಿ ಹುಟ್ಟಿದಾಗ ಅದು ಕೇವಲ ತಾಯಿಯ ಮರಿ ಆಗಿರುವುದಿಲ್ಲ, ಇಡೀ ಹಿಂಡು ಅದರ ರಕ್ಷಣೆಯಲ್ಲಿ ಭಾಗಿಯಾಗುತ್ತದೆ. ಸುಮಾರು 22 ತಿಂಗಳ ಗರ್ಭಧಾರಣೆಯ ನಂತರ ಕೊನೆಗೆ ಆನೆಯ ಮರಿ ಈ ಜಗತ್ತಿಗೆ ಬರುತ್ತದೆ. ಹುಟ್ಟುವಾಗಲೇ ಆನೆಯ ಮರಿ ಸಾಕಷ್ಟು ದೊಡ್ಡದಾಗಿರುತ್ತದೆ. ಸಾಮಾನ್ಯವಾಗಿ ಸುಮಾರು 90ರಿಂದ 120 kg ತೂಕ ಇರಬಹುದು. ಆದರೆ ಇಷ್ಟು ದೊಡ್ಡದಾಗಿ ಹುಟ್ಟಿದರೂ ಮರಿಗೆ ಮೊದಲಿನಿಂದಲೂ ಎಲ್ಲವೂ ಗೊತ್ತಿರುವುದಿಲ್ಲ. ಹುಟ್ಟಿದ ಕೆಲವೇ ಸಮಯದಲ್ಲಿ ಅದು ಎದ್ದು ನಿಲ್ಲಲು ಪ್ರಯತ್ನಿಸುತ್ತದೆ. ಮೊದಲಿಗೆ ಕಾಲುಗಳನ್ನು ತಡವರಿಸುತ್ತವೆ, ಬಿದ್ದು ಮತ್ತೆ ಎದ್ದು ನಿಲ್ಲಲು ಪ್ರಯತ್ನಿಸುತ್ತದೆ. ನಿಧಾನವಾಗಿ ತಾಯಿಯನ್ನು ನೋಡಿ ಕಲಿಯುತ್ತದೆ. ಹೇಗೆ ನಡೆಯಬೇಕು, ಹೇಗೆ ತಿನ್ನಬೇಕು, ನೀರನ್ನು ಎಲ್ಲಿ ಹುಡುಕಬೇಕು, ಹಿಂಡಿನ ಜೊತೆ ಹೇಗೆ ಸಾಗಬೇಕು, ಇವೆಲ್ಲವನ್ನು ಅದು ತನ್ನ ತಾಯಿ ಮತ್ತು ಹಿಂಡಿನ ಹಿರಿಯ ಆನೆಗಳೊಂದಿಗೆ ಕಲಿಯುತ್ತದೆ. ಮತ್ತೊಂದು ಅದ್ಭುತ ವಿಷಯ ಏನು ಗೊತ್ತಾ? ಆನೆಯ ಮರಿಯನ್ನು ಕಾಪಾಡುವುದು ತಾಯಿಯೊಬ್ಬಳ ಜವಾಬ್ದಾರಿ ಮಾತ್ರವಲ್ಲ, ಹಿಂಡಿನಲ್ಲಿರುವ ಇತರ ಹೆಣ್ಣು ಆನೆಗಳಿಗೂ ಮರಿಯ ಸುತ್ತಲೂ ಇರುತ್ತವೆ. ಅಪಾಯ ಬಂದಾಗ ಅವು ಒಟ್ಟಾಗಿ ಮರಿಯನ್ನು ರಕ್ಷಿಸುತ್ತವೆ. ಅಂದರೆ ಆನೆಗಳ ಹಿಂಡು ಒಂದು ಗುಂಪಲ್ಲ, ಅದು ಒಂದು ಕುಟುಂಬ. ಆನೆಯ ದಂತ ಕೇವಲ ಅಲಂಕಾರಕ್ಕಾಗಿ ಇರುವುದಲ್ಲ, ಅದು ವಾಸ್ತವವಾಗಿ ಆನೆಯ ಬದಲಾಗಿರುವ ಮುಂಭಾಗದ ಹಲ್ಲು. ಆನೆ ಇದನ್ನು ಬಳಸಿಕೊಂಡು ಮರದ ತೊಗಟೆ ತೆಗೆಯಬಹುದು, ನೆಲ ಅಗೆದು ನೀರು ಹುಡುಕಬಹುದು, ವಸ್ತುಗಳನ್ನು ಸರಿಸಬಹುದು ಮತ್ತು ಕೆಲವೊಮ್ಮೆ ಇತರ ಆನೆಗಳೊಂದಿಗೆ ಹೋರಾಡುವಾಗಲೂ ಬಳಸಬಹುದು. ಆದರೆ ಮನುಷ್ಯರಿಗೆ ಈ ದಂತದಲ್ಲಿ ಇನ್ನೊಂದು ಬೆಲೆ ಕಾಣಿಸಿತು, ಐವರಿ. ದಂತದ ಒಳಗಿನ ಗಟ್ಟಿಯಾದ ವಸ್ತು. ಇದರಿಂದ ಅಲಂಕಾರಿಕ ವಸ್ತುಗಳು, ಕೆತ್ತನೆಗಳು ಮತ್ತು ಇತರ ವಸ್ತುಗಳನ್ನು ತಯಾರಿಸಲಾಗುತ್ತಿತ್ತು. ಹಿಂದೆ ಐವರಿಗೆ ದೊಡ್ಡ ಬೇಡಿಕೆ ಇದ್ದುದರಿಂದ ಆನೆಗಳ ಅಕ್ರಮ ಬೇಟೆ ಹೆಚ್ಚಾಯಿತು. ಆನೆ ಕಾಡಿನ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆನೆಗಳು ಆಹಾರಕ್ಕಾಗಿ ಮರಗಳ ಎಲೆ, ಕೊಂಬೆ, ತೊಗಟೆ, ಹುಲ್ಲು ಮತ್ತು ಹಣ್ಣುಗಳನ್ನು ತಿನ್ನುತ್ತಾ ಕಾಡಿನೊಳಗಡೆ ಸಂಚರಿಸುತ್ತವೆ. ಹಣ್ಣು ತಿಂದಾಗ ಅದರಲ್ಲಿರುವ ಬೀಜಗಳು ಆನೆಯ ದೇಹದ ಮೂಲಕ ದೂರದ ಪ್ರದೇಶಗಳಿಗೆ ಹೋಗಿ ಸಗಣಿಯೊಂದಿಗೆ ಮಣ್ಣಿಗೆ ಸೇರುತ್ತವೆ. ಅಂದರೆ ಒಂದು ಆನೆ ಕಾಡಿನೊಳಗಡೆ ಸಂಚರಿಸುತ್ತಾ ಬೀಜಗಳನ್ನು ಹರಡುವ ಕೆಲಸವನ್ನು ಮಾಡುತ್ತದೆ. ಇನ್ನೊಂದು ಅದ್ಭುತ ವಿಷಯ ಏನೆಂದರೆ, ಆನೆಗಳು ದಟ್ಟವಾದ ಸಸ್ಯವರ್ಗವನ್ನು ತೆರವುಗೊಳಿಸಿ ದಾರಿಗಳನ್ನು ರೂಪಿಸುತ್ತವೆ. ಇದರಿಂದ ಬೇರೆ ಪ್ರಾಣಿಗಳಿಗೂ ಕಾಡಿನೊಳಗಡೆ ಸಂಚರಿಸಲು ಅವಕಾಶ ಸಿಗುತ್ತದೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಆನೆಗಳು ನೆಲವನ್ನು ಅಗೆದು ನೀರನ್ನು ತಲುಪಲು ಪ್ರಯತ್ನಿಸಿದಾಗ ಇತರ ಪ್ರಾಣಿಗಳಿಗೂ ನೀರು ಸಿಗುವ ಅವಕಾಶ ಸೃಷ್ಟಿಯಾಗಬಹುದು. ಹೀಗೆ ಆನೆಯ ಜೀವನ ಆನೆಗಷ್ಟೇ ಸಂಬಂಧಿಸಿದ್ದಲ್ಲ, ಅದರ ಪ್ರತಿಯೊಂದು ಹೆಜ್ಜೆಯು ಕಾಡಿನ ಇನ್ನೂ ಅನೇಕ ಜೀವಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ಆನೆಗಳನ್ನು ಎಕೋಸಿಸ್ಟಮ್ ಇಂಜಿನಿಯರ್ಸ್ ಎಂದು ಕರೆಯುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಆನೆಗಳಿಗೆ ಇನ್ನೊಂದು ವಿಶೇಷ ಸ್ಥಾನವಿದೆ, ಮೈಸೂರು ದಸರಾ. ಮೈಸೂರು ದಸರಾ ಕರ್ನಾಟಕದ ನಾಡಹಬ್ಬ. 10 ದಿನಗಳ ಈ ಉತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಜಂಬೂ ಸವಾರಿ ಕೂಡ ಒಂದು. ವಿಜಯದಶಮಿಯಂದು ಅಲಂಕರಿಸಿದ ಆನೆಗಳು ಮೆರವಣಿಗೆಯಲ್ಲಿ ಸಾಗುತ್ತವೆ. ಆದರೆ ಈ ಆನೆಗಳು ಕಾಡಿನಿಂದ ಬಂದ ತಕ್ಷಣವೇ ದಸರಾ ಮೆರವಣಿಗೆಯಲ್ಲಿ ನಡೆಯುವುದಿಲ್ಲ. ಅವುಗಳಿಗೆ ವಿಶೇಷ ತರಬೇತಿ ಕೊಡಲಾಗುತ್ತದೆ. ಜನರ ದೊಡ್ಡ ಗುಂಪು, ಜೋರಾದ ಸಂಗೀತ, ಡೊಳ್ಳು, ಅಲಂಕಾರ, ವಾಹನಗಳು ಇವೆಲ್ಲದರ ನಡುವೆ ಶಾಂತವಾಗಿ ಮತ್ತು ನಿಯಂತ್ರಿತವಾಗಿ ನಡೆಯಲು ಆನೆಗಳನ್ನು ಹಂತ ಹಂತವಾಗಿ ಸಿದ್ಧಪಡಿಸಲಾಗುತ್ತದೆ. ಆ ಆಯ್ಕೆಯಲ್ಲಿ ಆನೆಯ ಸ್ವಭಾವ, ಅನುಭವ ಮತ್ತು ಆರೋಗ್ಯ ಕೂಡ ಗಮನದಲ್ಲಿಡುತ್ತಾರೆ. ಮತ್ತು ಎಲ್ಲಕ್ಕಿಂತ
ಕ್ಕಿಂತ ವಿಶೇಷವಾದದ್ದು ಆನೆಯ ಮೇಲೆ ಇಡುವ ಚಿನ್ನದ ಅಂಬಾರಿ. ಇಂದು ಆ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಕೊಂಡೊಯ್ಯಲಾಗುತ್ತದೆ. ಇದೇ ಜಂಬೂ ಸವಾರಿಯ ಪ್ರಮುಖ ಕ್ಷಣ. ಒಂದು ಕಾಲದಲ್ಲಿ ಇದೇ ಅಂಬಾರಿಯಲ್ಲಿ ಮೈಸೂರು ಅರಸರು ಕುಳಿತು ಮೆರವಣಿಗೆಯಲ್ಲಿ ಸಾಗುತ್ತಿದ್ದರು. ನಂತರ ರಾಜಪ್ರಭುತ್ವ ಅಂತ್ಯವಾದ ಮೇಲೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಅಂಬಾರಿಯಲ್ಲಿ ಕೊಂಡೊಯ್ಯುವ ಪರಂಪರೆ ಮುಂದುವರಿಯಿತು. 2026ರಲ್ಲಿ ಈ ಪಾತ್ರಕ್ಕಾಗಿ ಧನಂಜಯ, ಪ್ರಶಾಂತ, ಸುಗ್ರೀವ ಮತ್ತು ಮಹೇಂದ್ರ ಅವರನ್ನು ತರಬೇತಿಗೆ ಆಯ್ಕೆ ಮಾಡಲಾಗಿದೆ. ಎದ್ದದ್ದೇ ದಾರಿ. ಇದು ಕೇವಲ ಒಂದು ಗಾದೆ ಅಲ್ಲ. ಆನೆಯ ಪ್ರತಿಯೊಂದು ಹೆಜ್ಜೆಯು ಕಾಡಿನ ಬದುಕಿನ ಮೇಲೆ ಒಂದು ಗುರುತು ಮೂಡಿಸುತ್ತದೆ. ಆದ್ದರಿಂದ ಆನೆಯನ್ನು ಉಳಿಸುವುದು ಎಂದರೆ ಒಂದು ಪ್ರಾಣಿಯನ್ನು ಮಾತ್ರ ಉಳಿಸಿದಂತಲ್ಲ, ಅದು ಇಡೀ ಕಾಡಿನ ಭವಿಷ್ಯವನ್ನು ಉಳಿಸುವುದು. ಇದೇ ನಮ್ಮ ಆನೆಯ ಅದ್ಭುತ ಜೀವನದ ಪಯಣ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.